ನಮಸ್ಕಾರ. ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟವಿರಲ್ಲ ಹೇಳಿ. ಅದರಲ್ಲಿಯೂ ಮನೆಯಲ್ಲೇ ಮಾಡಿದ ಉಪ್ಪಿನಕಾಯಿಗೆ ತನ್ನದಾದ ಫ್ಯಾನ್ ಬೇಸ್ ಕೂಡ ಇದೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನದಲ್ಲಿ ವಿವಿಧ ರೀತಿಯ ಉಪ್ಪಿನಕಾಯಿಯ ಮಳಿಗೆಯೊಂದನ್ನು ನಾವು ನೋಡಿದ್ದೇವೆ. ಅದರ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನದೊಳಗೆ ಹೋಗ್ತಿದ್ದಂತೆ ನಿಮಗೊಂದು ವಿಶೇಷ ಮಳಿಗೆ ಕಾಣಿಸುತ್ತೆ. ಅದುವೇ ಉಡುಪಿ ಆರ್ಕೆ ಫುಡ್ಸ್. ಮನೆಯಲ್ಲಿ ಮಾಡಿದ ಆಹಾರದ ರುಚಿಯನ್ನು ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ಕಳೆದ 4 ವರ್ಷಗಳಿಂದ ಆರ್ಕೆ ಫುಡ್ಸ್ ಕೆಲಸ ಮಾಡ್ತಿದೆ. ಪ್ರದೀಪ್ ನಾಯಕ್ ಪ್ರಾರಂಭಿಸಿರುವ ಈ ಆರ್ಕೆ ಫುಡ್ಸ್ ಇಂಡಸ್ಟ್ರಿಯಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಹೀಗಾಗಿ ಯಾವುದೇ ವಿನೆಗರ್, ಕಲರ್ ಅಥವಾ ಕೆಮಿಕಲ್ ಬಳಸದೆ ಸಂಪೂರ್ಣವಾಗಿ ಮನೆಯ ಮಾದರಿಯಲ್ಲಿ ಉಪ್ಪಿನಕಾಯಿಗಳನ್ನು ಸಿದ್ಧ ಮಾಡಲಾಗುತ್ತದೆ. ತರಕಾರಿ, ಅಪ್ಪೆ ಮಿಡಿ, ಜೀರಿಗೆ ಮಾವಿನ ಮಿಡಿ, ನಿಂಬೆಹಣ್ಣು, ಕರಂಡೆ ಕಣಲೆ ಉಪ್ಪಿನಕಾಯಿಗಳ ಜೊತೆ ರಸಂ ಪೌಡರ್, ಚಟ್ನಿ ಪುಡಿ, ಸಂಡಿಗೆ, ಹಪ್ಪಳ, ಜೇನುತುಪ್ಪ, ಕಷಾಯ ಪೌಡರ್, ಬೆಳ್ಳುಳ್ಳಿ ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಉತ್ಪನ್ನಗಳು ಇಲ್ಲಿವೆ. ನಮಸ್ತೆ, ನಾನು ಭಾಸ್ಕರ್ ಅಂತ. ಕಳೆದ 5 ವರ್ಷದಿಂದ ಲಕ್ಷ ದೀಪೋತ್ಸವಕ್ಕೆ ನಾನು ಇಲ್ಲಿ ಬರ್ತಿದ್ದೇನೆ. ಸೇಮ್ ಇದೇ ಪ್ಲೇಸಲ್ಲಿ ಮನೆಯಲ್ಲಿ ಮಾಡಿದ ರುಚಿಕರದ ಉಪ್ಪಿನಕಾಯಿ. ಸಾಧಾರಣ ನಮ್ಮ ಹತ್ರ 15ರಿಂದ 20 ವೆರೈಟಿ ಉಪ್ಪಿನಕಾಯಿ ಇದೆ. ಇದರಲ್ಲಿ ವಿಶೇಷ ಏನಂದರೆ ನಮ್ಮ ವೆನಿಗರ್ ಹಾಕಲ್ಲ, ಆಯಿಲ್ ಹಾಕಲ್ಲ, ಕಲರ್ ಹಾಕಲ್ಲ. ಪ್ರೊಡಕ್ಷನ್ ಉಡುಪಿ ಕೋಟ ಅಂತ, ಕೋಟದಲ್ಲಿ ಕಳೆದ ಒಂದು 20-25 ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲಿ. ಇವರು ಮಾರಾಟ ಮಾಡುವ ಅಪ್ಪೆ ಮಿಡಿ ಚಟ್ನಿಗೆ ತನ್ನದೇ ಆದ ಫ್ಯಾನ್ ಬೇಸ್ ಕೂಡ ಇದೆ. ಒಟ್ಟಾರೆ ಮನೆಯಲ್ಲಿ ತಯಾರು ಮಾಡಿದಂಥ ಶುಚಿರುಚಿಯಾದ ಉಪ್ಪಿನಕಾಯಿ ಬೇಕಂದ್ರೆ ನೀವು ಈ ಉಡುಪಿ ಆರ್ಕೆ ಫುಡ್ಸ್ಗೆ ಭೇಟಿ ಕೊಡ್ಬೋದು. ನೋಡಿದ್ರಲ್ಲ ಕರಾವಳಿಯ ವಿವಿಧ ತಳಿಗಳ ಉಪ್ಪಿನಕಾಯಿಗಳನ್ನು. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ನಾನು ಕಾವ್ಯ ಹೆಗಡೆ, ಪತ್ರಿಕೋದ್ಯಮ ವಿಭಾಗ, HDMC ಉಜಿರೆ.